ನಮಸ್ತೆ, ನಾನು ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷ ಅವಿನಾಶ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಇನ್ನೂರು ಪೊಲೀಸ್ ಸ್ಟೇಷನ್ಗೆ ನಾವಿವತ್ತು ವಿಸಿಟ್ ಮಾಡಿರೋ ಕಾರಣ ಏನಂದರೆ, ಇಲ್ಲಿರುವಂಥ ಕಾರ್ಮಿಕರಿಗೆ ಸಂಬಳವನ್ನು 1 ವರ್ಷದಿಂದ ಕೊಡಲಾಗಲಿಲ್ಲ. ಇದರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡೋಕ್ಕೆ ನಾವು ಸ್ಟೇಷನ್ಗೆ ಬಂದಿದ್ದೀವಿ. ಮತ್ತು ನಮ್ಮ ಆರೋಗ್ಯ ಆಫೀಸರು, ರಾಜ್ಯ ಕಾರ್ಯದರ್ಶಿಯವರು ನಮ್ಮೊಂದಿಗಿದ್ದಾರೆ. ಈ ಸಮಸ್ಯೆ ಬಗ್ಗೆ ಅವರು ನಿಮಗೆ ಹೆಚ್ಚಿನ ವಿವರವನ್ನು ತಿಳಿಸಿದ್ದಾರೆ. ನಮಸ್ಕಾರ. ನಾನು ಬೈರತಿ ಆರೋಗ್ಯ ಸಮಿತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ. ಇವತ್ತು ಬೆಳಗ್ಗೆ ನಾವು ಇಲ್ಲಿ ಹೆಣ್ಣೂರು ಪೊಲೀಸ್ ಠಾಣೆಗೆ ಬಂದಿದ್ದೇವೆ. ಒಂದು ಸಮಸ್ಯೆಯ ಪರವಾಗಿ ನಮ್ಮ ಜೊತೆಗೆ ನಮ್ಮ ಪೂರ್ವ ಜಿಲ್ಲಾಧ್ಯಕ್ಷರಾದ ಶ್ರೀ ಅವಿನಾಶ್ ಇದ್ದಾರೆ, ಪೂರ್ವ ಉಪಾಧ್ಯಕ್ಷರಾದ ಶ್ರೀ ಶೆಲ್ವಕುಮಾರ್ ಇದ್ದಾರೆ, ನಮ್ಮ ಕೇರ್ಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಸಾಮ್ಯೋಲ್ ಇದ್ದಾರೆ, ಉಪಾಧ್ಯಕ್ಷರಾಗಿರುವಂತಹ ಪೌಲ್ ಇದ್ದಾರೆ, ಹಾಗೆ ಕಾರ್ಯದರ್ಶಿಯಾಗಿರುವಂತಹ ಜಾಯ್ ಪ್ರವೀಣ್ ಅವರಿದ್ದಾರೆ. ಹಾಗೆ ಇಲ್ಲಿ ಇರುವಂಥ ಎಲ್ಲ ಈಗ ಇವತ್ತಿಗೆ ಇವರೆಲ್ಲ ನಮ್ಮ ಸದಸ್ಯರಾಗಿದ್ದಾರೆ. ಗಜೇಂದ್ರ ಕೂಡ ಮೊನ್ನೆ ಸದಸ್ಯರಾಗಿದ್ದಾರೆ. ಈಗ ಇಲ್ಲಿ ಲೈವ್ ಮಾಡ್ತಾರೆ. ಅವ್ರ ಹೆಸರು ಸುರೇಶ್ ಅವರು ಲೈವ್ ಮಾಡ್ತಾ ಇದ್ದಾರೆ. ಹೀಗೆ ಇವರೆಲ್ಲ ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಒಂದು ಮುಖ್ಯ ವಿಷಯಕ್ಕೆ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ವಿಷಯ ಏನಂತ ಹೇಳಿದ್ರೆ ಕಾರ್ಮಿಕ ಸಮಸ್ಯೆ. ಬೆಂಗಳೂರಿನಲ್ಲಿ ಈ ಹಿಂದೆ ನಾವು ಕಳೆದ 2 ತಿಂಗಳ ಹಿಂದೆನೇ ಒಂದು ಲೈವ್ ಮಾಡಿದ್ವಿ. ಫ್ಲಿಪ್ಕಾರ್ಟ್ನಲ್ಲಿ ಸುಮಾರು 20 ಮಂದಿನ ಏಕಾಏಕಿ ತೆಗೆದುಕೊಂಡಿದ್ವಿ. ಅಲ್ಲೂ ಕೂಡ ಅವರು ಕೂಡ ಸದಸ್ಯರಾಗಿ ಅವರ ಸಮಸ್ಯೆಗಳ ಪರಿಹಾರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇಲ್ಲಿ ಲ್ಯಾಬ್ಸ್ ಸ್ವಿಮ್ಮಿಂಗ್ ಅಕಾಡೆಮಿ ಅಂತ ಇಲ್ಲಿ ಇವರೆಲ್ಲ ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಕಳೆದ 3-4 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು ಅಲ್ವಾ ಗಜೇಂದ್ರ? ಇವರು ಕೂಡ ಸತೀಶ್ ಅವರು ಅಲ್ವಾ? ಸತೀಶ್. ಸೊ ಇವರೆಲ್ಲ ಸೇರಿಕೊಂಡು ಒಂದು 5-6 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು. ಕಳೆದ 1 ವರ್ಷದಿಂದ ಸಂಬಳ ಸರಿಯಾಗಿ ಬರ್ತಾ ಇಲ್ಲ, ಆದರೆ ಆದಾಯ ಮಾತ್ರ ಸರಿಯಾಗಿ ಬರ್ತಾ ಇತ್ತು. ಆದಾಯ ಮಾಡ್ಕೊಡೋರು ಯಾರು? ಕಾರ್ಮಿಕರು. ಅವರಿಗೆ ಇವರು ಹೇಳಿದ ಪ್ರಕಾರವಾಗಿ ಸುಮಾರು 35 ಲಕ್ಷ ಕೇವಲ 2 ತಿಂಗಳಲ್ಲಿ ಬಂದಿದೆ. ಆದರೆ ಇವರಿಗೆ ಸಂಬಳ ಕೊಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ. ಇಲ್ಲಿ ಈ ಲ್ಯಾಬ್ಸ್ ಸ್ವಿಮ್ಮಿಂಗ್ ಅಕಾಡೆಮಿಯ ಮಾಲೀಕರು ಯಾರಂತ ಹೇಳಿದ್ರೆ ಅಜಯ್ ಎಚ್ ಅಲ್ವಾ? ಅಜಯ್ ಕುಮಾರ್ ಎಚ್ ಮತ್ತು ದೀಪಾಲಿ MK ಇವರಿಬ್ಬರು ಮಾಲೀಕರಾಗಿರ್ತಾರೆ. ಇವರಿಬ್ಬರಿಗೆ ಕಳೆದ 5-6 ವರ್ಷಗಳಿಂದ ಬಹಳಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಟ್ಟಿದ್ರು ಕೂಡ ಇವರಿಗೆ ಆಗಾಗ ಬಿಡಿಗಾಸು ಇನ್ನೂ ಸ್ವಲ್ಪ ಅಲ್ಪ ಪ್ರಮಾಣದ ಹಣವನ್ನು ಕೊಟ್ಟು ನಾವು ಈಗ ಲಾಸಲ್ಲಿದ್ದೀವಿ, ನಿಮಗೆ ಎಲ್ಲ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಬಂದು ಕಳೆದ ಸ್ವಿಮ್ಮಿಂಗ್ ಅಕಾಡೆಮಿಯಲ್ಲಿ ಏನು ಸಮ್ಮರ್ ಕ್ಯಾಂಪ್ ಅಂತ ಕರಿತೀವಿ, ಬೇಸಿಗೆಯ ಕಾಲದಲ್ಲಿ ಸುಮಾರು 35 ಲಕ್ಷ. ಇವ್ರ ಜೊತೆಗೆ ಒಬ್ಬರು ಅಕೌಂಟೆಂಟ್ ಕೂಡ ಇದ್ದಾರೆ ಮೇಡಮ್, ಅವರೇ ಅಕೌಂಟ್ಸ್ ನೋಡ್ಕೊತಾ ಇತ್ತು ಸರಳಯ್ಯನವರು. ಅವ್ರ ಬುದ್ಧಿ ಪ್ರಕಾರವಾಗಿ ಸುಮಾರು 35 ಲಕ್ಷ ಬಂದಿದೆ. ಆದರೂ ಕೂಡ ಇವರಿಗೆ ಯಾವುದೇ ಒಂದು ಸಂಬಳ ಕೊಡದೆ ಇವರನ್ನ ಕೆಲಸದಿಂದ ಕಿತ್ತಾಕಿದ್ದಾರೆ. ಇದು ಕೇವಲ ಲ್ಯಾಬ್ಸ್ ಸ್ವಿಮ್ಮಿಂಗ್ ಅಕಾಡೆಮಿಯ ಮಾತ್ರವಲ್ಲ, ಇಡೀ ಬೆಂಗಳೂರಿನಲ್ಲಿ ಇದೇ ಥರ ಹೇಳಿದ್ನಲ್ಲ, ಫ್ಲಿಪ್ಕಾರ್ಟ್ ಆಗಲಿ ಅಥವಾ ಬೇರೆ ಯಾವುದೋ ಕಾರ್ಮಿಕ ಪ್ರೈವೇಟ್ ಕಂಪನಿಗಳಾಗಲಿ ಇದೇ ಥರ ನಡೀತಾ ಇದೆ. ಕೆಲವು ಕಂಪನಿಗಳಲ್ಲಿ ಅತಿ ಹೆಚ್ಚು ಸಮಯದ ಕೆಲಸ ಮಾಡಿಸ್ಕೊಂಡು ಸರಿಯಾದ ಸಮಯಕ್ಕೆ ಬಿಡುವು ಕೊಡದೆ, ಸರಿಯಾದ ಬಾತ್ರೂಮ್ಗಳಿಲ್ಲದೆ, ಸರಿಯಾಗಿ ರೆಸ್ಟ್ ಕೊಡೋಕ್ಕೆ ಸರಿಯಾದ ಕೆಲಸಗಳಿಲ್ಲದೆ, ಅಂದರೆ ರೂಮ್ಗಳಿಲ್ಲದೆ, ಮತ್ತು ಕಡಿಮೆ ಸಂಬಳ ಕೊಟ್ಟುಕೊಂಡು ಹೆಚ್ಚು ಕೆಲಸ ಕೊಟ್ಟು ಹೀಗೆ ಹಲವಾರು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಕಾಡ್ತಾ ಇದೆ. ಅದೇ ಮುಖ್ಯವಾಗಿ ಸ್ಥಳೀಯರಿಗೆ ಅನ್ಯಾಯ ನಡೀತಾ ಇದೆ. ಸ್ಥಳೀಯರಿಗೆ ಸರಿಯಾದ ಸಂಬಳ ಕೊಡ್ತಾ ಇಲ್ಲ, ಸರಿಯಾದ ವ್ಯವಸ್ಥೆಗಳು ಮಾಡ್ತಾ ಇಲ್ಲ. ಕಾರ್ಮಿಕ ಇಲಾಖೆ ಕೂಡ ಸತ್ತೋಗಿದೆ. ಕರ್ನಾಟಕದಲ್ಲಿ ಕಾರ್ಮಿಕ ಇಲಾಖೆ ಅಂತ ಸತ್ತೋಗಿದೆ. ಕಾರ್ಮಿಕ ಇಲಾಖೆಯವರು ಆಗಾಗ ಹಲವಾರು ಪ್ರೈವೇಟ್ ಆಗಲಿ ಅಥವಾ ಗೌರ್ಮೆಂಟ್ ಆಗಲಿ ಸರ್ಕಾರಿ ಆಗಲಿ ಎಲ್ಲವನ್ನ ಪರಿಶೀಲನೆ ಮಾಡಬೇಕು. ಆದರೆ ಇವರೆಲ್ಲ ಸೆಟ್ಲ್ಮೆಂಟ್ ಪಾರ್ಟಿಗಳಾಗಿದ್ದಾರೆ. ಸೆಟ್ಲ್ಮೆಂಟ್ ಗಿರಾಕಿಸಿಂದ ನಾವು ಕರೀಬೋದು. ಸೊ ಹಾಗಾಗಿನೇ ಇವತ್ತು ಸುರೇಶ್ ಮುಂದೆ ಬನ್ನಿ. ಸೊ ಹೀಗಾಗಿ ಇವತ್ತಿನ ಬೆಂಗಳೂರಿನ ಸಮಸ್ಯೆಗಳು ಬೆಟ್ಟದಷ್ಟು ಹೆಚ್ಚಾಗಿವೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು
ಈ ಕಾರ್ಮಿಕರ ಸಮಸ್ಯೆಗಳಿಗೆ ಕಿವಿ ಕೊಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಏನು ಲ್ಯಾಬ್ಸ್ ಸ್ವಿಮ್ಮಿಂಗ್ ಅಕಾಡೆಮಿ ಅಂತದ್ದು ಲಕ್ಷಾನುಗಟ್ಟಲೆ ಹಣ ಮಾಡಿದ್ರು ಕೂಡ ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಡದೆ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸುಮಾರು 1.5 ತಿಂಗಳಿಂದನೇ ಇವರು ಹೆಣ್ಣೂರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು ಯಾವುದೇ ತರಹ ಪರಿಹಾರ ಸಿಗಲಿಲ್ಲ. ಹಾಗಾಗಿ ನಮ್ಮ ಸತೀಶ್ ಆಗಲಿ, ಗಜೇಂದ್ರ ಆಗಲಿ ಅಥವಾ ಇನ್ನಿತರ ಎಲ್ಲರೂ ಬಂದು ನಮ್ಮ ಶ್ರವಣ್ ಕುಮಾರ್ ಮತ್ತು ಅವಿನಾಶ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವರು ನಮಗೆ ಇದರ ಪ್ರಾಬ್ಲಮ್ ಇದೆ ಸರ್, ಬನ್ನಿ ಸರ್ ಏನಾದರೂ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಇವತ್ತು ಬಂದು ಒಂದು ದೂರನ್ನ ದಾಖಲೆ ಮಾಡಿದ್ವಿ. ನಾವು FIR ಮಾಡಿ ಅಂತ ಹೇಳಿಲ್ಲ, ಆದರೆ ಶಾಂತಿಯುತವಾಗಿ ಇದು ಪರಿಹಾರಗೊಂಡ್ರೆ ಒಳ್ಳೆಯದಂತ ನಮಗೂ ಅನಿಸ್ತಾ ಇದೆ. ಹಾಗಾಗಿ ನಾವು FIR ಮಾಡುವಂತಹ ಯಾವುದೇ ಥರದ ಇದನ್ನು ಪದಗಳನ್ನು ಉಪಯೋಗಿಸದೆ ಶಾಂತಿಯುತವಾಗಿ ಪರಿಹಾರ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಹಾಗಾಗಿ ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ಸ್ಪಂದನೆ ಮಾಡಿದ್ದಾರೆ. ನಾವು ಕೂಡ ಸರ್ ನಾವು ಮಾತನಾಡಿಕೊಂಡು ನಾವು ಅವ್ರನ್ನ ಕರೆಸ್ತೇವೆ. ನಾಳೆ 11 ಗಂಟೆ ಒಳಗಡೆ ನಾವು ಏನಾದರೂ ಮಾಡ್ತೇವೆ ಸರ್ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಇಂತಹ ಇದು ಸ್ವೀಕೃತಿ ಅಕ್ನಾಲಜ್ಮೆಂಟು ಪೆಟಿಷನ್ ಅಂತ ತಗೊಂಡಿದ್ದಾರೆ. ಸೊ ಈಗ ನಾವು ಕೇವಲ ಪೆಟಿಷನ್ಗೆ ಏನು ಬೇಕೋ ಅದನ್ನೇ ಬರೆದು ಕೊಟ್ಟಿದ್ದೀವಿ. ನಾಳೆ 11 ಗಂಟೆ ಒಳಗಡೆ ಏನು ಲ್ಯಾಬ್ಸ್ ಸ್ವಿಮ್ಮಿಂಗ್ ಅಕಾಡೆಮಿಯ ಮಾಲೀಕರಾಗಿರುವಂತಹ ಅಜಯ್ ಕುಮಾರ್ ಹೆಚ್ಚು ಮತ್ತು ದೀಪಾಲಿ MK ಅವರು ನಮ್ಮ ಕಾರ್ಮಿಕರಿಗೆ ಅವರ ಸಂಬಳವನ್ನು ಕೊಡದೆ ಹೋದರೆ FIR ಆಗುವಂತಹ ಎಲ್ಲ ದೂರುಗಳನ್ನು ನಾವು ದಾಖಲಿಸ್ತೀವಿ ಅಂತ ಈ ಮೂಲಕ ಅವರಿಗೆ ತಿಳಿಯಪಡಿಸ್ತೇವೆ. ಬಂಧುಗಳೇ, ಇದು ಲ್ಯಾಬ್ಸ್ ಅಕಾಡೆಮಿ ಸ್ವಿಮ್ಮಿಂಗ್ ಅಕಾಡೆಮಿಯ ಕಾರ್ಮಿಕರ ಸಮಸ್ಯೆ ಅಲ್ಲ. ಇದು ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಆಗಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಪಕ್ಷದಲ್ಲಿ ನೀವು ಬಂದು ಯಾವ ಬೇಕು ದೂರು ಕೊಡಬಹುದು. ನಿಮ್ಗೆ ಆಗಿರುವಂಥ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡ್ತೇವೆ. ನಿಮಗೆ ಅನ್ಯಾಯವನ್ನು ಸರಿ ಮಾಡುವಂಥ ಕೆಲಸವನ್ನು ನಾವು ಪ್ರಯತ್ನ ಮಾಡ್ತೇವೆ. ಇಷ್ಟು ಹೇಳ್ತಾ ನನ್ನ ಈ ನೇರ ಪ್ರಸಾರವನ್ನು ಮುಕ್ತಾಯ ಮಾಡ್ತೇವೆ. ನಾಳೆವರೆಗೆ ನಾವು ಕಾಯ್ದು ಇವರಿಗೆ ಪರಿಹಾರ ಸಿಗುವಂತೆ ನಾವು ಬಿಡೋದಿಲ್ಲ. ಇಷ್ಟು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ನಮಸ್ಕಾರ. ಬಂಧುಗಳೇ, ನಮಸ್ಕಾರ.